ಹ್ಯಾಪಿ ಬರ್ಡೇ ಟು ಯು. ಓದ್ತೀನಿ ನಿನ್ ಕರೀರಲ್ಲೇ ಬರ್ತಡೇ ಹುಡುಗಿ ಬರ್ತಡೇ ಹುಡುಗಿ ಅಲ್ಲಿ. ಹಾಯ್ ಎಲ್ಲೋ ವೆಲ್ಕಮ್ ಬ್ಯಾಕ್ ಟು ನೇತ್ರ ಲಾಕ್ಸ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನಂತೂ ತುಂಬಾ ಸೂಪರ್ ಆಗಿದ್ದೀನಿ. ಇವತ್ತು ಬೆಳಗ್ಗೆಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ನೋಡ್ತಾ ಇರ್ಬೋದು, ಪೂಜೆಗೆಲ್ಲ ರೆಡಿ ಮಾಡಿದ್ದೀವಿ. ನನ್ನ ಮಕ್ಕಳು ನೋಡಿ ಯಾವ ರೀತಿ ಆಟ ಆಡ್ತಿದ್ದಾರೆ ಅಂತ. ಇಬ್ಬರು ರೆಡಿಯಾಗಿ ಕುಂತಿದ್ದಾರೆ. ನಮ್ಮ ಹಸ್ಬೆಂಡ್ ಇಲ್ಲಿ ಪೂಜೆನೂ ಕೂಡ ಮಾಡ್ಕೊಳ್ತಾ ಇದ್ದಾರೆ. ಇವತ್ತು ಗುರುವಾರ ಆಗಿರೋದ್ರಿಂದ ಹಾಗೆ ಸ್ಕೂಲ್ ಹತ್ರ ಕರ್ಕೊಂಡು ಬಿಡೋಣ ಅಂತ ಹೋಗ್ತಾ ಇದ್ದೀನಿ. ಇವತ್ತು ನನ್ನ ಮಗಳು ಬರ್ತಡೇ ನೋಡಿ. ಮೇಡಮ್ ಅವರು ಚಪಾತಿ ಹಿಟ್ಟನ್ನು ಎತ್ಕೊಂಡು ಬರ್ತಾ ಇದ್ದಾರೆ ಬರ್ತಡೇ ಗರ್ಲಿ. ಕಣ್ಣ ಆಂಜನೇಯ ಸ್ವಾಮಿ ಟೆಂಪಲ್ಗೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಇದು ನಮ್ಮ ಮನೆ ಹತ್ರನೇ ಇರೋದು. ನೋಡಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಅಂತ. ಹಾಗೆಯೇ ಪೂಜೆನೆಲ್ಲ ಮಾಡಿಸ್ಕೊಂಡು ಕುಂತಿದ್ದೀವಿ. ಸ್ವಲ್ಪ ಹೊತ್ತು ಕೂತ್ಕೊಂಡು ಮನೆಗೆ ಬಂದಿದ್ದೀನಿ. ನೋಡಿ ಯಾವ ರೀತಿ ಪೂಜೆ ಮಾಡಿದ್ದಾರೆ ನಮ್ಮ ಹಸ್ಬೆಂಡ್ ಅಂತ. ಇವತ್ತು ಬೆಳಗ್ಗೆನೇ ಅವ್ರು ಪೂಜೆ ಮಾಡಿದ್ದಾರೆಲ್ಲ ರೆಡಿ ಮಾಡಿಕೊಟ್ಟಿದ್ದೆ. ಹಾಗೆ ಮನೆಗೆ ಬಂದ್ವಿ. ನೋಡಿ ನನ್ನ ಹಣೆಯಲ್ಲಿ ಎಷ್ಟೊಂದು ಬೊಟ್ಟು ಕಾಣಿಸ್ತಿದೆ ಅಂತ. ಹಾಗೆ ನನ್ನ ಮಗಳ ಜೊತೆ ಸ್ವಲ್ಪ ಟೈಮ್ ಪಾಸ್ ಮಾಡೋಣ ಅಂತ ಕೂತ್ಕೊಂಡಿದ್ದೀನಿ. ಬಾ ಬನ್ನಿ ನೋಡಿ. ಬೆಳಗ್ಗೆ ಟಿಫನ್ಗೆ ನಾನಿಲ್ಲಿ ಚಪಾತಿ ಮತ್ತು ಸ್ವಲ್ಪ ಕಾಳೆಲ್ಲ ನೆನೆಸಿದ್ದೆ. ಕಾಳುಗೊಜ್ಜು ಥರ ಮಾಡ್ಕೊಂಡಿದ್ದೀನಿ ನೋಡಿ. ಆಲೂಗೆಡ್ಡೆ ಮತ್ತು ಹೂಕೋಸೆಲ್ಲ ಹಾಕ್ಕೊಂಡು. ಹಾಗೆಯೇ ನನ್ನ ಮಗಳಿಗೆ ನಾನು ಅವಳು ಇಬ್ಬರು ತಿನ್ಕೊಂಡು ಕುಂತಿದ್ದೀವಿ. ಅವಳಿಗೂ ತಿನ್ನಿಸ್ಕೊಂಡು ನಾನು ತಿನ್ಕೊಂಡು ಕುಂತಿದ್ದೀನಿ. ಚಪಾತಿ ಅಂತ ಅವಳ ಫೇವ್ರೆಟ್ ಫುಡ್ ಅಂತಲೇ ಹೇಳ್ಬೋದು. ಅವರೆಲ್ಲ ಮಾಡ್ತಾ ಕುಂತಿದ್ದೀನಿ. ನನ್ನ ಮಗಳು ಕೂಡ ಎದ್ದು ಬಂದಿದ್ದಾಳೆ. ನೋಡ್ತಾ ಇರ್ಬೋದು, ಬೆಳಗ್ಗೆಯಿಂದ 3-4 ಜೊತೆ ಆಗಲೇ ಡ್ರೆಸ್ ಚೇಂಜ್ ಮಾಡಿದ್ದಾಳೆ. ಒಂದು ಸ್ವಲ್ಪನೂ ನೀರಾಗಂಗಿಲ್ಲ, ಚೇಂಜ್ ಮಾಡ್ತಾನೆ ಇರ್ತಾಳೆ. ಅವ್ರ ಅಪ್ಪ ಏನನ್ನ ಬಟ್ಟೆ ಮೇಲೆ ಮುತ್ಕೊಡ್ತು, ಅದರಲ್ಲೆಲ್ಲ ಎಂಜಲು ಇತ್ತು ಅಂತ ಅಂದರೆ ನೆಕ್ಸ್ಟು ಅದನ್ನು ಆಚೆಗಡೆ ಬಸ್ಲು ಮನೇಲಿ ಎಸ್ಬಿಟ್ಟಿರ್ತಾಳೆ. ಒಗೆಯೋರು ಯಾರು ಬಟ್ಟೆನಾ? ಯಾರೇ ಒಗೆದು? ನಾನೇ ಬೇಕಾದ್ರೆ ಒಗಿಬೇಕಾ? ಬೆಳಗ್ಗೆಯಿಂದ ಬರ್ತಡೇ ಗರ್ಲು 3 ಜೊತೆ ಚೇಂಜ್ ಮಾಡಿದ್ದಾಳೆ. ಆಲ್ರೆಡಿ 3 ಜೊತೆ ಚೇಂಜ್ ಆಗಿಬಿಟ್ಟಿದೆ. ನೆಕ್ಸ್ಟು ನೈಟ್ಗೆ ಸೀರೆ ಉಟ್ಕೋತಾಳಂತೆ. ಹಾಂ ಅಲ್ವಮ್ಮು? ಏಯ್ ನಾಗಿಣಿ 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 ನಾಗಿಣಿ. ಬರ್ತಡೇ ಹಿಂದಿನ ದಿನ ವಿಡಿಯೋ ಹಾಕ್ತಾ ಇದ್ದೀನಿ ನೋಡಿ. ನೈಟು 10:15 ಮೆಹಂದಿನ ಹಾಕ್ಸ್ಕೊಂಡು ಕುಂತಿದ್ದಾಳೆ. ಇಲ್ಲಿ ಸೂಪರಾ? ಸ್ಕೂಲಿಂದ ನನ್ನ ಮಗನ ಕರ್ಕೊಂಡು ಬರೋಣ ಅಂತ ಹೋಗ್ತಾ ಇದ್ದೀವಿ. ಕರ್ಕೊಂಡು ಬಂದೆ. ನನ್ನ ಮಗಳು ಬರ್ತಡೇಗೆ ನಮ್ಮ ವೇದವರ ಫ್ರೆಂಡ್ ಅವರ ಅಮ್ಮ ಗಿಫ್ಟ್ ಕೊಟ್ಟಿದ್ದಾರೆ. ಏನು ಗಿಫ್ಟು ಅಂತ ತೋರಿಸ್ತೀನಿ ಬನ್ನಿ. ನನ್ನ ಮಗಳಂತೂ ತುಂಬಾ ಫುಲ್ಲು ಖುಷಿಯಾಗಿದ್ದಾಳೆ. ಕೈಯಲ್ಲಿರೋ ಚಾಕ್ಲೇಟ್ ನಾನು ಕೊಡಿಸಿದೆ ಪರ್ಕು. ನೋಡಿ ಏನು ಕೊಟ್ಟಿದ್ದಾರೆ ಅಂತ ತೋರಿಸ್ತೀನಿ ಬನ್ನಿ. ನನ್ನ ಮಗಳಿಗಂತೂ ಫಸ್ಟ್ ಟೈಮ್ ಯಾರು ಕೊಟ್ಟಿರಲಿಲ್ಲ ಈ ಥರ ಗಿಫ್ಟು. ಇಷ್ಟೊಂದು ನೋಡಿ ಏನೇನು ಕೊಟ್ಟಿದ್ದಾರೆ ಅಂತ. 4 ಚಾಕ್ಲೇಟ್ಸ್ ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಸಿಸ್ಟರ್, ಥ್ಯಾಂಕ್ ಯು ಸೋ ಮಚ್. ವರ್ಷಿಣಿ ಅಂತೂ ಫುಲ್ಲು ಖುಷಿ. ನನ್ನ ಮಗ ಅಂತೂ ಕಾಯ್ತಾ ಇದ್ದ ಯಾವಾಗ ಕಿತ್ಕೊಳ್ಬಿಡೋಣ ಅಂತ. ಬಟ್ ಇಬ್ರಿಗೂ ಕೊಡಲಿಲ್ಲ ನಾನು. ಆಲ್ರೆಡಿ ಇಬ್ಬರೂ ಚಾಕ್ಲೇಟ್ ಎಲ್ಲ ತಿಂದಿದ್ರು ಅಂತ ಇಬ್ರಿಗೂ ಕೊಡಲಿಲ್ಲ. ಎಲ್ಲ ಫ್ರಿಡ್ಜ್ನಲ್ಲಿ ಎತ್ತಿಟ್ಬಿಟ್ಟೆ. ಥ್ಯಾಂಕ್ ಯು ಸೋ ಮಚ್ ಸುಜಾತಾ ಸಿಸ್ಟರ್. ತುಂಬಾ ಖುಷಿ ಆಯಿತು ನೀವು ಗಿಫ್ಟ್ ಕೊಟ್ಟಿರೋದನ್ನು ನೋಡಿ. ನನ್ನ ಮಗಳಂತೂ ತುಂಬಾ ಖುಷಿಯಾಗಿದ್ದಾಳೆ. ನೆಗಡಿ ಆಗಿರೋದ್ರಿಂದ ಮೂಗೆಲ್ಲ ಸ್ವಲ್ಪ ತಿಮ್ರ ಥರ ಆಗ್ತಿತ್ತು ನನಗೆ.
ನೆಗಡಿ ಆದ್ರಂತೂ ಕಂಟ್ರೋಲೇ ಮಾಡ್ಕೊಳಕ್ಕಾಗಲ್ಲ ನಮಗಂತೂ. ಸಂಜೆ ಟೈಮಲ್ಲಿ ನಮ್ಮ ಅಮ್ಮನೂ ಕೂಡ ಹಾಗೆಯೇ ನನ್ನ ತಮ್ಮ ಇಬ್ಬರೂ ಬಂದಿದ್ದರು. ನೋಡಿ ನನ್ನ ಮಗಳು ಯಾವ ರೀತಿ ಆಟ ಆಡ್ತಿದ್ದಾಳೆ ಅಂತ. ನನ್ನ ಮಗಳಿಗಂತೂ ನಮ್ಮ ಅಮ್ಮ ಮತ್ತು ನನ್ನ ತಮ್ಮ ಬಂದರೆ ಅಂತೂ ತುಂಬಾ ಖುಷಿ. ನಮ್ಮ ಅಪ್ಪನಂತೂ ಬಿಡೋದೇ ಇಲ್ಲ, ಹಿಂದೆ ಮುಂದೆ ಓಡಾಡ್ಕೊಂಡಿರ್ತಾಳೆ. ಹಾಗೆಯೇ ಸಂಜೆ ಟೈಮಲ್ಲಿ ಪೂಜೆನೂ ಮಾಡಿಕೊಂಡೆ. ನೋಡಿ ನನ್ನ ಮಗಳು ಬರ್ತಡೇ ಔಟ್ಫಿಟ್ ಹೇಗಿದೆ ಅಂತ. ಅವಳಿಗೆ ತುಂಬಾ ಇಷ್ಟ ಈ ಥರ ಡ್ರೆಸ್ಸಸ್ ಅಂದರೆ, ಸ್ಯಾರಿ ಟೈಪ್ ಇದ್ದರೆ ಅವಳಿಗೆ ತುಂಬಾ ಇಷ್ಟಪಡ್ತಾಳೆ. ಫಸ್ಟು ಟೈಮು ನಾವು ಈ ಥರ ಕೊಡಿಸಿರೋದು ಡ್ರೆಸ್ಸು. ಅವ್ರ ಅಪ್ಪನೇ ಕೊಡಿಸಿದ್ದು ಬರ್ತಡೇಗೆ ಡ್ರೆಸ್ನ. ತುಂಬಾ ಚೆನ್ನಾಗಿ ಕಾಣಿಸಿದೆ ಅವಳಿಗೆ. ಹಾಗೆಯೇ ಕೇಕ್ ಎಲ್ಲ ಕಟ್ ಮಾಡೋಣ ಅಂದ್ಬಿಟ್ಟು ಟೇಬಲ್ಸ್ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ. ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು. ಓದ್ತೀನಿ ಕರೀರಲ್ಲೇ ಬರ್ತಡೇ ಹುಡುಗಿ ಬರ್ತಡೇ ಹುಡುಗಿ ಹೋಗಿ ಅಲ್ಲಿಂದಲೇ ಕಟ್ ಮಾಡ್ತಾರೆ. ಚಪ್ಪಾಳೆ ತಟ್ರಲ್ಲಿ, ಜೋರಾಗಿ ತಟ್ರ ಕೇಳಿಸ್ತಾ ಇಲ್ಲ. ಜಾಸ್ತಿ ಚಪ್ಪಳೆ ಡಬ್ಬ ಹುಡುಗಿದೆ ಸಾಕು ಬಿಡ. ಕೃಷ್ಣ ಹಂಗೊಂದು ಕೇಕ್ ಎಕ್ಸ್ಟ್ರಾ ಕೊಡ. ನೋಡ್ತಾ ಇರ್ಬೋದು ಯಾರ್ಯಾರೆಲ್ಲ ಬಂದಿದ್ದಾರೆ ಅಂತ. ರವಿ ಅಣ್ಣ, ಹಾಗೆಯೇ ದೀಪು ಮತ್ತು ಅಪ್ಪಿ ಅಣ್ಣ ಎಲ್ಲ ಬಂದಿದ್ದರು. ನನ್ನ ಮಕ್ಳು ಬರ್ತಡೇಗಂತೂ ಮಿಸ್ ಮಾಡೋದೇ ಇಲ್ಲ. ಇವ್ರನ್ನ 3 ಜನನಂತೂ ಬಂದೇ ಬರ್ತಾರೆ. ಹಾಗೆಯೇ ನಮ್ಮ ಹಸ್ಬೆಂಡ್ ಒಂದು ಕೇಕ್ ತೊಗೊಂಡು ಬಂದಿದ್ದರು. ನಮ್ಮ ಅಣ್ಣನೂ ಒಂದು ಕೇಕ್ನ ತಂದಿದ್ದ, ಒಂದು ಐಸ್ ಕೇಕು ಹಾಗೆಯೇ ಒಂದು ನಾರ್ಮಲ್ ಕೇಕ್ನ ತಗೊಂಡು ಬಂದಿದ್ದೀವಿ. ನನ್ನ ಮಗಳಂತೂ ಸಿಕ್ಕಿದೆ ಚಾನ್ಸ್ ಅಂದ್ಬಿಟ್ಟು ಐಸ್ ಕೇಕ್ನ ನೋಡಿ ತಿಂತಾ ಇದ್ದಾಳೆ. ಅವಳು ನಾರ್ಮಲ್ ಕೇಕ್ನೆಲ್ಲ ಅಷ್ಟೊಂದು ಇಷ್ಟಪಡೋದಿಲ್ಲ. ಈ ವರ್ಷ ಬರ್ತಡೇಗೆ ನನ್ನ ಮಗಳಿಗೇನು ಕೊಡ್ಸೋದಕ್ಕಾಗಲಿಲ್ಲ. ಲಾಸ್ಟ್ ಟೈಮು ಪರವಾಗಿಲ್ಲ, ಚೈನು ಮತ್ತು ಬೆಳ್ಳಿ ಚೈನು ಕತ್ಕಾಕೊಳ್ಳೋದನ್ನ ಕೊಡಿಸಿದೆ. ಬಟ್ ಈ ವರ್ಷ ಏನು ಕೊಡ್ಸೋದಕ್ಕಾಗಲಿಲ್ಲ ಅಂತ ಬೇಜಾರಾಯಿತು. ನೋಡೋಣ ಯಾವಾಗಾದರೂ ಹೋಗಿ ಏನನ್ನ ಕೊಡಿಸ್ಕೊಂಡು ಬರೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಅದಕ್ಕೆ ಯಾವಾಗ ಟೈಮ್ ಸಿಗುತ್ತೋ ಹೋಗಿ ಕರ್ಕೊಂಡೋಗಿ ಕೊಡಿಸ್ಕೊಂಡು ಬರೋಣ ಅಂತ ಡಿಸೈಡ್ ಮಾಡ್ಕೊಂಡಿದ್ದೀನಿ. ಅವ್ರ ಅಣ್ಣದಿರು ಅಕ್ಕ ಎಲ್ಲ ಕೇಕ್ ಎಲ್ಲ ತಿನ್ನಿಸ್ತಿದ್ದಾರೆ. ಅವಳಿಗಂತೂ ನೋಡಿ ಯಾವ ರೀತಿ ಬುಗ್ತಾ ಇದ್ದಾಳೆ ಅಂತಂದರೆ. ನಮ್ಮ ಅಮ್ಮನೂ ಊರಿಂದ ಬಂದಿದ್ದರು. ಅವರು ಕೂಡ ಸ್ವಲ್ಪ ಹಾಗೆ ಪಾತ್ರೆ ಬೆಳಗ್ತಾಯಿದ್ರು. ನಮ್ಮ ಅತ್ತೆನೂ ನಮ್ಮ ಅಮ್ಮ ಇಬ್ಬರು ಇವಾಗ ಕೇಕ್ನ ತಿನ್ನಿಸ್ತಾ ಇದ್ದಾರೆ. ಮುಖಕ್ಕೆಲ್ಲ ನಮ್ಮ ಯಶವಂತ್ ನೋಡಿ ಯಾವ ರೀತಿ ಎಲ್ಲ ಕೇಕ್ನೆಲ್ಲ ಬಳ್ದಿದ್ದಾನೆ ಅಂತ. ಮಕ್ಳಿಗೆ ಈ ಥರ ಎಲ್ಲ ಬಳಿಯೋದಕ್ಕೆ ಹೋಗಬೇಡಿ. ಮಕ್ಕಳು ಸ್ಕಿನ್ನು ತುಂಬ ಸೆನ್ಸಿಟಿವ್ ಇರೋದ್ರಿಂದ ಅಲರ್ಜಿ ಪ್ರಾಬ್ಲಮ್ಸ್ ಎಲ್ಲ ಆಗುತ್ತೆ. ನೋಡಿ ನಾನಂತೂ ಫುಲ್ಲು ಎಲ್ಲ ಕ್ಲೀನ್ ಮಾಡಿದೆ. ಹಾಗೆ ನನ್ನ ತಮ್ಮನೂ ಕೂಡ ಬಂದಿದ್ದ. ನೋಡಿ ನನ್ನ ಸ್ವಂತ ತಮ್ಮ ಇವನೇನೆ, ಅವನು ಕೂಡ ಕೇಕ್ನ ತಿನ್ನಿಸ್ತಿದ್ದಾನೆ. ಹಾಗೆಯೇ ನಮ್ಮ ಅಣ್ಣ ಎಲ್ರೂ ಕೂಡ ಕೇಕ್ನ ತಿನ್ನಿಸ್ತಾ ಇದ್ದಾರೆ. ಎಲ್ಲರೂ ನನ್ನ ಮಗಳಿಗೆ ಒಳ್ಳೆಯದಾಗಲಿ ಅಂತ ವಿಶ್ ಮಾಡಿ. ಹಾಗೆಯೇ ನೋಡಿ ದೀಪುನೂ ಕೂಡ ಬಂದಿದ್ದ, ಅವನು ಕೂಡ ಕೇಕ್ನ ಕಟ್ ಮಾಡಿ ತಿನ್ನಿಸ್ತಾ ಇದ್ದಾನೆ. ನಾವಂತೂ ಮಿಸ್ ಮಾಡೋದೇ ಇಲ್ಲ ಇವರ 3 ಮೆಂಬರ್ಸ್ನ. ಬಂದೇ ಬರ್ತಾರೆ ಅವರು. ನಾನು ಸ್ವಲ್ಪ ಮನೆಯಲ್ಲಿ ಸ್ವಲ್ಪ ಅನ್ನ ಮತ್ತು ಸಾಂಬಾರು ಮತ್ತು ಸ್ವಲ್ಪ ಪಾಯಸನ ಮಾಡ್ಕೊಂಡಿದ್ದೆ. ಇವಾಗ ಶ್ರಾವಣ ಸ್ಟಾರ್ಟ್ ಆಗಿರೋದ್ರಿಂದ ನಮ್ಮ ಮನೇಲೆಲ್ಲ ನಾನ್ ವೆಜ್ ಎಲ್ಲ ತಿನ್ನೋದಿಲ್ಲ. ಹಾಗಾಗಿ ಇವತ್ತು ಸಿಂಪಲ್ಲಾಗಿ ಅನ್ನ ಮತ್ತು ಸಾಂಬಾರು, ಪಾಯಸ ಮತ್ತು ಬಜ್ಜಿನ ಮಾಡ್ಕೊಂಡಿದ್ದೆ ಅಷ್ಟೇ. ಎಲ್ರಿಗೂ ಕೇಕ್ ಕಟ್ ಮಾಡಿ ಕೊಡ್ತಿದ್ದಾರೆ. ನಮ್ಮ ಅಣ್ಣ ನೋಡಿ ಯಾವ ರೀತಿ ಕಟ್ ಮಾಡ್ತಿದ್ದಾನೆ ಅಂತ. ಮರಿ ಕುಯ್ತಾರಲ್ಲ ಆ ಥರ ಕಟ್ ಮಾಡ್ತಾಯಿದ್ದಾನೆ ಕೇಕ್ನ. ನನ್ನ ಮಗಳು ನನಗೂ ತಿನ್ನಿಸಿದ್ಲು. ಎಲ್ರಿಗೂ ಪ್ಲೇಟ್ಗೆ ಕೇಕು ಮತ್ತು ಚೋಚನ ಕೊಟ್ಟಿದ್ವಿ. ಎಲ್ಲನೂ ಕೂತ್ಕೊಂಡು ತಿಂತಾಯಿದ್ದಾರೆ. ನನ್ನ ತಮ್ಮಂಗೆ ಕೊಟ್ಟಿದ್ದೆ ಮೊಬೈಲ್ನ ವೀಡಿಯೋ ಮಾಡ್ಕೊ ಅಂತ. ನನ್ನ ತಮ್ಮನೇ ವೀಡಿಯೋ ಮಾಡ್ತಾ ಇರೋದು. ನಮ್ಮಮ್ಮ ನೋಡಿ ಪಾತ್ರೆ ಬೆಳಗ್ತಾ ಇದ್ದಾರೆ, ಅದನ್ನು ವೀಡಿಯೋ ಮಾಡಿದ್ದಾನೆ. ನಮ್ಮ ಅಣ್ಣ ಎಲ್ಲ ಕೇಕ್ ಎಲ್ಲ ಕಟ್ ಮಾಡಿ ಕೊಡ್ತಾ ಇದ್ದಾನೆ ಎಲ್ಲರಿಗೂ. ಎಲ್ಲರೂ ಕೂತ್ಕೊಂಡು ಟಿ ವಿ ನೋಡ್ಕೊಂಡು ಹಾಗೆಯೇ ಕೇಕ್ನ ತಿಂತಾ ಇದ್ದಾರೆ. ಟಿ ವಿ ಸೌಂಡ್ ಇತ್ತು ಅಂತ ನಾನು ಇಲ್ಲಿ ಮ್ಯೂಟ್ ಮಾಡಿಬಿಟ್ಟಿದ್ದೀನಿ.
ಹಾಗೆ ಮನೇಲಿ ಮಾಡಿದ್ನಲ್ಲ ಊಟ ತಿನ್ನಲ್ಲ ಅಂತ ಅಂದರು. ಹಾಗೆಯೇ ಬಜ್ಜಿನ ಕೇಕ್ ಪ್ಲೇಟ್ ಜೊತೆನೇ ಎಲ್ಲರಿಗೂ ಸರ್ವ್ ಮಾಡಿದೆ. ಎಲ್ಲರೂ ಕೂತ್ಕೊಂಡು ಟಿ ವಿನ ನೋಡ್ಕೊಂಡು ತಿಂತಾಯಿದ್ರು. ಬಜ್ಜಿ ಮಾತ್ರ ತುಂಬಾ ಚೆನ್ನಾಗಿತ್ತು. ಎಲ್ಲ ನನಗೇ ಇರಲಿಲ್ಲ, ಅಷ್ಟೊಂದು ಖಾಲಿ ಆಗಿಬಿಟ್ಟಿತ್ತೆಲ್ಲ. ಅಷ್ಟು ಟೇಸ್ಟಿಯಾಗಿತ್ತಂತೆ ಬಜ್ಜಿ, ಚೆನ್ನಾಗದೆ ಅಂತ ಎಲ್ಲರೂ ಇಷ್ಟಪಟ್ಟು ತಿಂದರು. ಬೇಜಾರು ಅಂದರೆ ನನಗಂತೂ ಒಂದು ಬಜ್ಜಿನೂ ಇರಲಿಲ್ಲ ಅನ್ನೋದೇ ಬೇಜಾರು. ಎಲ್ಲರೂ ತಿಂದರೆ ಅಲ್ವಾ ಖುಷಿ ನಮಗೂ. ಹಾಗಾಗಿ ತಿನ್ನಲಿ ಅಂದ್ಬಿಟ್ಟು ಎಲ್ಲರಿಗೂ ಕೊಟ್ಕೊಂಡು ಬರ್ತಾಯಿದ್ದೀನಿ. ಐಸ್ ಕೇಕ್ ಮಾತ್ರ ಅಂತೂ ತುಂಬಾ ಸೂಪರಾಗಿತ್ತು. ನಮ್ಮ ಅಣ್ಣನೇ ತಂದಿದ್ದು ಐಸ್ ಕೇಕು. ಥ್ಯಾಂಕ್ ಯು ಅಣ್ಣ, ಥ್ಯಾಂಕ್ ಯು ಸೋ ಮಚ್. ನಾನು ಎಲ್ಲರಿಗೂ ಅಡುಗೆ ಮನೆಯಲ್ಲಿ ಹೋಗಿ ಪಾಯಸ ಬಿಟ್ಕೊಳ್ಳೋಣ ಅಂತ ಬಿಟ್ಕೊಳ್ತಾ ಇದ್ದೆ. ಹಿಂದೆಗಡೆಯಿಂದ ಬಂದು ವಿಡಿಯೋ ಮಾಡ್ಕೊಂಡು ನಿಂತಿದ್ದಾನೆ ನನ್ನ ತಮ್ಮ. ಎಲ್ರಿಗೂ ಗ್ಲಾಸ್ಗೆ ಹಾಕ್ಕೊಂಡು ಕೊಡೋಣ ಅಂತ ಹೋಗ್ತಾ ಇದ್ದೀನಿ. ಯಾರ್ಯಾರು ಕುಡಿತಾರೋ ಕುಡಿಲಿ ಅಂದ್ಬಿಟ್ಟು ಎಲ್ರಿಗೂ ಕೇಕ್ ತಿಂದು ಆಗಲೇ ಸ್ವೀಟ್ ಅಲ್ವಾ ಕೇಕು, ಎಲ್ಲರಿಗೂ ಬೇಜಾರಾಗಿತ್ತು ಅನಿಸುತ್ತೆ. ಎಲ್ಲರೂ ಬೇಡ ಬೇಡ ಅಂತಿದ್ರು. ಕುಡಿಯೋರಿಗೆ ಕೊಡ್ತಾ ಇದ್ದೀನಿ. ನಮ್ಮ ಯಶು ನೋಡಿ ಪಾಯಸ ಅಂದ್ಬಿಟ್ಟು ಬೇಡ ಅಂತಿದ್ದಾನೆ. ಹಾಗೆಯೇ ಎಲ್ಲರಿಗೂ ಒಂದೊಂದೇ ಗ್ಲಾಸು ಯಾರ್ಯಾರು ಕುಡಿತಾರೋ ಅವ್ರಿಗೆ ಕೊಟ್ಕೊಂಡು ಹೋಗ್ತಾ ಇದ್ದೀನಿ. ನನ್ನ ಮಗ ಎಲ್ಲ ಕೇಕೆಲ್ಲ ತಿಂದು ಲಾಸ್ಟ್ ಟೈಮಲ್ಲಿ ಕೊಡ್ದ ಅವನು. ಕೇಕೆಲ್ಲ ತಿಂದಮೇಲೆ ಪಾಯಸ ಎಲ್ಲ ಕುಡಿಬೇಕು ಅಂತ ಅನಿಸೋದಿಲ್ಲ, ಎಲ್ಲ ಸ್ವೀಟ್ ಇರುತ್ತಲ್ಲ. ಹಾಗಾಗಿ ಎಲ್ಲರೂ ಬೇಡ ಅಂತ ಅಂದರು. ಹಾಗಾಗಿ ನಮ್ಮ ಅಣ್ಣದಿರಿಗೆ ಕೊಡ್ತಾ ಇದ್ದೀನಿ. ಇದು ನಮ್ಮಮ್ಮ ಏನ್ ಕಪ್ಪಿ ಹಂಗೊಳ್ತಾವನಲ್ಲ ಅಂತದೆ ಆ ವಿಡಿಯೋ ನೋಡ್ಬಿಟ್ಟು ಮಾಡ್ತಾ ಇದ್ದೀನಿ. ಮೊನ್ನೆ ಟೀ ಕುಡಿಬೇಕಾದ್ರೆ ಒಂದು ರೀಲ್ಸ್ ಮಾಡಿ ಹಾಕಿದ್ದೋ ನಾನು ನಮ್ಮ ಅಣ್ಣ. ಅದ್ರ ಬಗ್ಗೆ ಎಲ್ಲ ಮಾತಾಡ್ಕೊಂಡು ಕುಂತಿದ್ದಾರೆ ಎಲ್ರೂ. ಇವರಂತೂ 3 ಜನ ಮಾತಾಡ್ಕೊಂಡು ಕುಂತಿದ್ದಾರೆ ನೋಡಿ. ಇವ್ರು 3 ಜನ ಸೇರ್ಕೊಂಡ್ರೆ ಅಪ್ಪಯ್ಯ ಜಪ್ಪಯ್ಯ ಅಂದರೆ ಎದೊಳೋದಿಲ್ಲ, ಕುಯ್ಕೊಂಡು ಕುಂತಿರ್ತಾರೆ ತಂಬೂರಿನ. ನೋಡಿ ಯಾವ ರೀತಿ ಮಾತಾಡ್ತಿದ್ದಾರೆ ಅಂತ. ನೋಡು ರವೀಣ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತದ ನೋಡು. ನಾನು ಯಾಕೆ ಕರ್ರು ಕಾಣಿಸ್ತೀನಿ, ನನ್ನ ಮಗ ಕೆಂಪು ಕಾಣಿಸ್ತೀನಿ. ಇದ್ ಕಡೆ ನೋಡಿ ವಿರಾಟ್ ಕೊಹ್ಲಿ. ಹೆಂಗ ನೋಡು. ಬಾಯ್ ಬಾಯ್ ಎಲ್ರಿಗೂ ಬಾಯ್. ಅಮೇರಿಕದಿಂದ ನಡ್ಕೊಂಡೇ ಬಂದ್ಬಿಟ್ಟಿರೋ. ಅಣ್ಣ ಕೇಕ್ ಬಾಕ್ಸ್ ಹಾಕಿದ್ದೀನಿ ಮೇಲೆ ಬಂದಿದ್ಕೊಂಡು. ಇಲ್ಲ ಏ ಕೃಷ್ಣ, ಅಮೇರಿಕದಿಂದ ನಡ್ಕೊಂಡೇ ಬಂದ್ಬಿಟ್ಟೇನೋ. ಏ ಪಾಪ ಮಗ ನೋಡ್ತಾನೆ ನೋಡಿ, ಗಿಫ್ಟ್ ಕೊಡ್ಲಿ. ಗಾಡಿ ನೋಡು. ಯಾವಾಗ ಯಾವಾಗ ಕಾಸೇ ಇಲ್ಲ ಅಂತದಲ್ಲಣ್ಣ. 80,000 ಚೆನ್ನಾಗದೆ. ಈಗ ನಮ್ಗೊಂದು ತಗೋಬೇಕು ಅಂತ ಹೊಸ ಗಾಡಿ ತಂಡ. ಇವನೇ ಹೊಸ ಗಾಡಿ ತಂಡಿರೋದು. ಲಾಕ್ಸ್ 80,000 ಕೊಟ್ಟು ತಗೋಬೇಕು ಅಂತ ಒಂದೇ ಕ್ಯಾಶ್ ಒಂದೇ ಪೇಮೆಂಟ್ ಅಲ್ಲಿ ತಂಡಿದೀವಿ. ರೈತರು ಕಮ್ಮಿನ ರೈತರ ಮಕ್ಕಳು ತಮಾಷೆನ 80,000 ಚಕ ಚಕ ನೆಣ್ಸ್ತಾ ಇರೋದು ಎತ್ಕೊಂಡ್ ಬರ್ತಾ ಇರೋದು. ಒಂದೇ ಬಿಲ್ಲು ಚೆನ್ನಾಗೈತೆ. ಒಂದೇ ಒಂದು ಅಲ್ಲಿನ ಬಿಲ್ಲು ಗಾಡಿ ಕಟ್ಟೋರು ನೀನು ಎತ್ತ ಕೃಷ್ಣ ಗಾಡಿ ಅದಕ್ಕೆ ಒಂದು ಸೆಕೆಂಡ್ಸ್ ತಗೊಂಡದು ಇಬ್ರು. ಆಯ್ತು ಬಿಡು, ಆಡ್ಕೊಳ್ರು ನಡಿಯಲ್ಲ. ಬಾಯ್ ಬಾಯ್. ಗರ್ಲು ಬರ್ತಡೇ ಗರ್ಲು ಬೈಲಿ. ನನ್ನ ತಮ್ಮಂಗೆ ಊಟ ಹಾಕ್ಕೊಟ್ಟಿದ್ದೆ, ತಿನ್ಕೊಂಡು ಕುಂತಿದ್ದಾನೆ ನೋಡಿ. ನಮ್ಮಮ್ಮ ಶಿವಲಿಂಗನ ಮಾಡ್ಕೊಂಡು ಶೀಟಲ್ಲಿ ಕುಂತ್ಕೊಂಡಿದ್ದಾರೆ. ನಮ್ಮಪ್ಪ ಬರ್ತಡೇ ದಿನ ಸ್ವಲ್ಪ ಕೆಲಸ ಇತ್ತು ಅಂತ ಬಂದಿರಲಿಲ್ಲ. ಅದ್ರ ನೆಕ್ಸ್ಟ್ ಡೇ ಬಂದಿದ್ದರು ಇಬ್ಬರು. ನೋಡಿ ತಾತನೂ ಮೊಮ್ಮಗಳು ಯಾವ ರೀತಿ ಆಟ ಆಡ್ತಿದ್ದಾರೆ, ಕ್ರಿಕೆಟ್ ಆಡ್ತಿದ್ದಾರೆ. ಇನ್ ಕೇಸ್ ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಯಿತು ಅಂದರೆ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ಆದಷ್ಟು
ನಿಮಗೆ ಯಾವ ಥರ ವೀಡಿಯೋಸ್ ಬೇಕು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿರಿ. ಹಾಗೆಯೇ ಈ ವಿಡಿಯೋ ಇನ್ ಕೇಸ್ ಇಷ್ಟ ಆಯಿತು ಅಂದರೆ ನಿಮಗೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆಯೇ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ನ ಕ್ಲಿಕ್ ಮಾಡಿದರೆ ನಾನು ಹಾಕುವಂತಹ ವಿಡಿಯೋ ನೋಟಿಫಿಕೇಷನ್ ಮೊದಲು ಬಂದು ಸೇರುತ್ತೆ. ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್.